ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ಮಿಸೈಲ್ ಟೆಕ್ನಾಲಜಿ ಗೋಲ್ಡನ್ ಎರಾವನ್ನು ತಲುಪಿದೆ, ಅಂದರೆ ಸುವರ್ಣ ಯುಗವನ್ನು ತಲುಪಿದೆ ಅಂತ ಅಮೆರಿಕದ ಪತ್ರಿಕೆಗಳಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗ್ತಾ ಇದೆ. ಇದ್ದಕ್ಕಿದ್ದಂತೆ ಅಮೆರಿಕದ ಪತ್ರಿಕೆಗಳಲ್ಲಿ ಭಾರತದ ಮಿಸೈಲನ್ನು ಕೊಂಡಾಡಲಾಗ್ತಾ ಇದೆ, ಜೊತೆಗೆ ಚೈನಾಗೆ ಕಂಪೇರ್ ಮಾಡಲಾಗ್ತಾ ಇದೆ. ಚೈನಾಗೆ ಸರಿಸಮವಾಗಿ ಭಾರತದ ಮಿಸೈಲ್ ಟೆಕ್ನಾಲಜಿ ಬೆಳೆದು ನಿಂತಿದೆ, ಭಾರತ ಇನ್ನೇನು ಹೆದರಬೇಕಾಗಿಲ್ಲ, ಹೀಗಂತ ಅಮೆರಿಕದ ಪತ್ರಿಕೆಗಳಲ್ಲಿ ದಿಢೀರಂತ ವರದಿಗಳು ಪ್ರಕಟ ಆಗೋದಕ್ಕೆ ಶುರುವಾಗಿದೆ. ನಿಮಗೆ ನೆನಪಿರಲಿ ಮಿತ್ರರೇ, ಚೈನಾ ಕೂಡ ಹೈಪರ್ಸಾನಿಕ್ ಮಿಸೈಲ್ ಟೆಸ್ಟ್ ನಡೆಸಿದಂತಹ ಸಂದರ್ಭದಲ್ಲಿ ಇದು ಅಮೆರಿಕಾಗೆ ದೊಡ್ಡ ಥ್ರೆಟ್ ಅಂತ ಅಮೆರಿಕದ ಪತ್ರಿಕೆಗಳು ವ್ಯಾಖ್ಯಾನ ಮಾಡಿದ್ವು. ಈಗ ಭಾರತ ಹೈಪರ್ಸಾನಿಕ್ ಮಿಸೈಲ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅಮೆರಿಕ ತನ್ನದೇ ಗೆಲುವು ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದೆ. ಅಮೆರಿಕದ ಪತ್ರಿಕೆಗಳಲ್ಲಿ ಭಾರತದ ಮಿಸೈಲ್ ಟೆಕ್ನಾಲಜಿಯನ್ನು ಕೊಂಡಾಡಲಾಗ್ತಾ ಇದೆ, ಹೊಗಳಲಾಗ್ತಾ ಇದೆ. ಇದಕ್ಕೇನು ಕಾರಣ? ಒಂದು ಕಡೆ ಅಮೆರಿಕ 500% ಟ್ಯಾರಿಫ್ ಬಗ್ಗೆ ಮಾತನಾಡುತ್ತೆ. ರಷ್ಯಾದೊಂದಿಗೆ ತೈಲ ಖರೀದಿಸಿದರೆ ನಿಮಗೆ ಬರೆ ಹಾಕ್ತೀವಿ, ನಿಮ್ಮ ಎಕಾನಮಿಯನ್ನು ಕ್ರ್ಯಾಶ್ ಮಾಡ್ತೀವಿ ಅಂತ ಇದೇ ಟ್ರಂಪ್ ಸರ್ಕಾರ ಹೇಳ್ತಾ ಇದೆ. ಒಂದು ಕಡೆ ಕಿಡಿಕಾರುವಂಥದ್ದು, ಇನ್ನೊಂದು ಕಡೆ ಭಾರತದ ಮಿಸೈಲ್ ಟೆಕ್ನಾಲಜಿಯನ್ನು ಹೊಗಳುವಂಥದ್ದು. ಚೈನಾಗೆ ಸರಿಸಮವಾಗಿದೆ, ಚೈನಾಗೆ ಭಾರತ ಟಕ್ಕರ್ ಕೊಡುತ್ತೆ, ಈ ರೀತಿಯ ವ್ಯಾಖ್ಯಾನಗಳು ನಡೀತಾ ಇದ್ದಾವೆ. ಅಮೆರಿಕ ಈ ರೀತಿಯ ಇಬ್ಬಗೆಯ ನೀತಿಯನ್ನು ಯಾಕೆ ಅನುಸರಿಸ್ತಾ ಇದೆ? ಇದರ ಹಿಂದೆ ಏನಾದರೂ ಕಾರಣಗಳಿದೆಯಾ, ಅಥವಾ ಇದೊಂದು ತಂತ್ರಗಾರಿಕೆಯ? ಇದೆಲ್ಲದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಈ ವಿಚಾರವನ್ನು ಒಂದೇ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಎರಡೆರಡು ಆಯಾಮಗಳಿದೆ. ಇದರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ತೀನಿ ನೋಡಿ. ಇದು ಅಮೆರಿಕದ ದಿ ಮಿರರ್ US ಅನ್ನುವಂಥ ಪತ್ರಿಕೆಯಲ್ಲಿ ಪ್ರಕಟಗೊಂಡಂಥ ಆರ್ಟಿಕಲ್. ಇದರಲ್ಲಿ ಏನು ಬರೆಯಲಾಗಿದೆ ಅಂತಂದರೆ, ಭಾರತದ ಮಿಸೈಲ್ ಟೆಕ್ನಾಲಜಿ ಚೈನಾಗೆ ಸರಿಸಮವಾಗಿದೆ, ಹೀಗಂತ ಒಂದು ಲೇಖನವನ್ನು ಬರೆಯಲಾಗಿದೆ. ಭಾರತದ ಮಿಸೈಲ್ ಟೆಕ್ನಾಲಜಿಯನ್ನು ಬಾಯಿ ತುಂಬ ಹೊಗಳಲಾಗಿದೆ. ಸಾಮಾನ್ಯವಾಗಿ ಅಮೆರಿಕದವ್ರು ಏನು ಹೇಳ್ಕೊಳ್ತಾರೆ, ನಮ್ಮ ಟೆಕ್ನಾಲಜಿಯೇ ಸುಪ್ರೀಂ, ನಮ್ಮ ಟೆಕ್ನಾಲಜಿಗೆ ಸರಿಸಮವಾದ ಇನ್ನೊಂದು ಟೆಕ್ನಾಲಜಿ ವಿಶ್ವದಲ್ಲೇ ಇಲ್ಲ. ಅಮೆರಿಕ ಇರಾನ್ ಅಣುಸ್ಥಾವರದ ಮೇಲೆ ಬಾಂಬ್ ಹಾಕ್ತಲ್ಲ ಹೋಗಿ, ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಬಣ್ಣಿಸಿಕೊಂಡ್ರು, ಈ ಆಪರೇಷನ್ ಮಾಡೋದಕ್ಕೆ ತಾಕತ್ತಿರೋದು ನಮಗೆ ಮಾತ್ರ ಅಂತ ಅಮೆರಿಕ ಹೇಳ್ಕೊಳ್ತು, ವಿಶ್ವದಲ್ಲಿ ಇನ್ಯಾವ ಶಕ್ತಿಗೂ ಕೂಡ ಸಾಧ್ಯ ಇಲ್ಲ ಅಂತ ಅಮೆರಿಕದವರು ತಮ್ಮ ಬೆನ್ನನ್ನು ತಾವೇ ತಟ್ಟುಕೊಂಡ್ರು. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅಮೆರಿಕದ ಮನಸ್ಥಿತಿಯೇ ಹಾಗೆ. ಅವರು ಬೇರೆಯವರ ಶಕ್ತಿ ಸಾಮರ್ಥ್ಯವನ್ನು ಯಾವತ್ತೂ ಕೂಡ ಮುಕ್ತ ಮನಸ್ಸಿನಿಂದ ಹೊಗಳೋದಿಲ್ಲ. ನಾವೇ ಸುಪ್ರೀಂ ಅನ್ನುವಂತಹ ಭಾವನೆ ಅವರಲ್ಲಿ ಸದಾ ಜಾಗೃತವಾಗಿರುತ್ತೆ. ಇಂಥದ್ರಲ್ಲಿ ಇದ್ದಕ್ಕಿದ್ದಂತೆ ಅಮೆರಿಕದ ಪತ್ರಿಕೆಗಳು ಭಾರತದ ಮಿಸೈಲ್ ಟೆಕ್ನಾಲಜಿಯನ್ನು ಹಾಡಿ ಹೊಗಳೋದಕ್ಕೆ ಶುರು ಮಾಡಿದವೆ, ಚೈನಾಗೆ ಸರಿಸಮ ಅಂತ ಬಣ್ಣಿಸೋದಕ್ಕೆ ಶುರು ಮಾಡಿದವೆ. ಇದರ ಹಿಂದಿನ ಕಾರಣ ಏನು? ಇದನ್ನು ನೋಡೋದಾದರೆ ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿದ್ದಾವೆ. ಮೊದಲನೆಯ ಕಾರಣ ಅಮೆರಿಕದ ಸದುದ್ದೇಶ. ಈ ಅಮೆರಿಕದ ಲಾಂಗ್ ಟರ್ಮ್ ಫಾರಿನ್ ಪಾಲಿಸಿಯಲ್ಲಿ ಭಾರತಕ್ಕೆ ಉತ್ತಮವಾದಂತಹ ಸ್ಥಾನ ಇದೆ. ನೀವು ಸದ್ಯದ ಟ್ರಂಪ್ ಫಾರಿನ್ ಪಾಲಿಸಿಯನ್ನು ಗಮನಿಸಬೇಡಿ. ಟ್ರಂಪ್ ಅವರ ವಿದೇಶಾಂಗ ನೀತಿ ದೊಡ್ಡ ಬ್ಲಂಡರ್. ಯಾಕೆ ಕೇಳಿದ್ರೆ, ಟ್ರಂಪ್ ಅವರು ಮನಸೋ ಇಚ್ಛೆ ನಿರ್ಧಾರ ಕೈಗೊಳ್ತಾ ಇದ್ದಾರೆ, ಯಾವ ತಪ್ಪನ್ನು ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚಿಸ್ತಾ ಇಲ್ಲ. ಮಿತ್ರರೇ, ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ, ಟ್ರಂಪ್ ಅವರ ಮೊದಲ ಅವಧಿ 4 ವರ್ಷ ಇತ್ತಲ್ಲ, ಆ ಸಂದರ್ಭದ ಅವಧಿಯನ್ನು ನೋಡಿದ್ರೆ ಟ್ರಂಪ್ ಈ ಬಾರಿ ಸಾಕಷ್ಟು ಸುಧಾರಣೆ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದರೆ ಟ್ರಂಪ್ ಈ ಬಾರಿ ಲಗಾಮಿಲ್ಲದ ಕುದುರೆಯಂತೆ ಓಡ್ತಾ ಇದ್ದಾರೆ. ಅವರು ಯಾವುದೇ ತಪ್ಪು ಮಾಡೋದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇಲ್ಲ. ಟ್ರಂಪ್ ಕೇವಲ ತನ್ನ ವೈಯಕ್ತಿಕ ಹಿತಾಸಕ್ತಿಗಳಿಗೋಸ್ಕರವಾಗಿ ಅಮೆರಿಕದ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಅಮೆರಿಕದಲ್ಲೇ ಕೇಳಬರ್ತಾ ಇದೆ. ಆ ಪ್ರಮಾಣವಾಗಿ ಟ್ರಂಪ್ ಅವರ ಅಡ್ಮಿನಿಸ್ಟ್ರೇಷನ್ ಇದೆ. ಆದರೆ ಅಮೆರಿಕದ ಆಕ್ಚುಯಲ್ ಫಾರಿನ್ ಪಾಲಿಸಿ ಇದಲ್ಲ. ಅಮೆರಿಕ ಏನು ಬಯಸಿತ್ತು, ಭಾರತ ಯಾವತ್ತೂ ಕೂಡ ರಷ್ಯಾ ಮತ್ತು ಚೈನಾದಿಂದ ಸಪರೇಟ್ ಆಗಿರಬೇಕು, ಭಾರತ ಇಂಡೋ ಪೆಸಿಫಿಕ್ ರೀಸನ್ನಲ್ಲಿ ಒಂದು ಸ್ವತಂತ್ರ ಶಕ್ತಿ ಆಗಿರಬೇಕು ಅಂತ ಅಮೆರಿಕ ಬಯಸಿತ್ತು. ಇದಕ್ಕೆ ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತು, ನಾನೇನು ವಿವರಿಸಿ ಹೇಳಬೇಕಾಗಿಲ್ಲ. ಆದರೂ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಚೈನಾ ಇವತ್ತು ಅಮೆರಿಕಾಗೆ ಕಾಂಪಿಟೇಟರ್. ಇವತ್ತಲ್ಲ ನಾಳೆ ಅಮೆರಿಕದ ಎಕಾನಮಿಯನ್ನು ಹಿಂದೆ ಹಾಕಬೇಕು, ವಿಶ್ವದ ಸೂಪರ್ ಪವರ್ ಆಗಬೇಕು ಅಂತ ಕನಸು ಕಾಣ್ತಾ ಇರುವಂಥದ್ದು ಯಾರು? ಚೈನಾ. ಕೇವಲ ಅವರು ಕನಸು ಮಾತ್ರ ಕಾಣ್ತಾ ಇಲ್ಲ, ಅದಕ್ಕೆ ಬೇಕಾದಂತಹ ಶ್ರಮವನ್ನು ಹಾಕ್ತಾ ಇದ್ದಾರೆ. ಅಮೆರಿಕಾಗೆ ಎಲ್ಲ ರಂಗದಲ್ಲೂ ಕೂಡ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅಂತಹ ಚೈನಾವನ್ನು ಕಟ್ಟಿ ಹಾಕುವುದಕ್ಕೆ ಅಮೆರಿಕಾಗೆ ಇನ್ನೊಂದು ಗ್ಲೋಬಲ್ ಶಕ್ತಿಯ ಅವಶ್ಯಕತೆ ಇದೆ. ಅಂತಹ ಒಂದು ಶಕ್ತಿಯನ್ನು ಭಾರತದಲ್ಲಿ ಅಮೆರಿಕ ನೋಡ್ತಾ ಇತ್ತು. ಇದೇ ಕಾರಣದಿಂದ ಅಮೆರಿಕ ತನ್ನ ಫಾರಿನ್ ಪಾಲಿಸಿಯನ್ನು ಬದಲಾಯಿಸಿಕೊಂಡು ಪಾಕಿಸ್ತಾನಕ್ಕೆ ಹೆಚ್ಚಾಗಿ ಮನ್ನಣೆಯನ್ನು ಕೊಡದೆ, ಯಾಕೆಂದರೆ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಚೈನಾದ ಕೈಗೊಂಬೆ ಆಗಿಬಿಟ್ಟಿದೆ, ಇನ್ನು ಪಾಕಿಸ್ತಾನಕ್ಕೆ ನಾವೇನೋ ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅಮೆರಿಕ ಭಾವಿಸಿತ್ತು. ಕಂಪ್ಲೀಟ್ ಅಮೆರಿಕದ ಫಾರಿನ್ ಪಾಲಿಸಿಯಲ್ಲಿ ಭಾರತಕ್ಕೆ ಹೆಚ್ಚಿನ ಮನ್ನಣೆ ಸಿಗ್ತಾ ಇತ್ತು. ಆದರೆ ಟ್ರಂಪ್ ಬಂದ್ಬಿಟ್ಟು ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ತನಗೆ ಮನಸ್ಸಿಗೆ ಬಂದ ಹಾಗೆ ದಿನಕ್ಕೊಂದು ನಿರ್ಧಾರ ಕೈಗೊಳ್ತಾ ಇದ್ದಾರೆ. ಟ್ರಂಪ್ ಅವರ ಯಾವುದೇ ನಿರ್ಧಾರಗಳು ಕೂಡ ಸ್ಟೇಬಲ್ ಆಗಿಲ್ಲ, ದೂರದೃಷ್ಟಿಯನ್ನು ಒಳಗೊಂಡಂತಹ ನಿರ್ಧಾರಗಳು ಕೂಡ ಆಗಿಲ್ಲ. ಇದೇ ಕಾರಣದಿಂದ ಭಾರತದ ಮಿಸೈಲ್ ಟೆಕ್ನಾಲಜಿಯನ್ನು ಅಮೆರಿಕದವರು ಯಾವತ್ತೂ ಕೂಡ ಮುಕ್ತ ಕಂಠದಿಂದ ಶ್ಲಾಘಿಸುತ್ತಲೇ ಬಂದಿದ್ದಾರೆ. ಭಾರತ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ, ಅದು ಅಗ್ನಿ 3, ಅಗ್ನಿ 4, ಅಗ್ನಿ 5 ಇದನ್ನೆಲ್ಲ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅಮೆರಿಕ ಯಾವತ್ತೂ ಕೂಡ ಭಾರತದ ಬಗ್ಗೆ ಚಕಾರ ಎತ್ತಿಲ್ಲ. ಭಾರತ ಶಕ್ತಿಯುತವಾಗುವುದರ ಬಗ್ಗೆ ಅಮೆರಿಕ ಯಾವತ್ತೂ ಕೂಡ ಅಪಸ್ವರವನ್ನು ತೆಗೆದಿಲ್ಲ. ಅದೇ ಚೈನಾ ಮಿಸೈಲ್ ಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ, ಮುಖ್ಯವಾಗಿ ಅವರು ಯಾವಾಗ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಟೆಸ್ಟ್ ಮಾಡಿದ್ರೋ ಆಗ ಅಮೆರಿಕ ಕಳವಳವನ್ನು ವ್ಯಕ್ತಪಡಿಸಿತ್ತು. ಇದು ಅಮೆರಿಕಗೆ ಥ್ರೆಟ್
ಥ್ರೆಟ್ ತರುವ ಕೆಲಸ ಅಂತ ಅವರು ಓಪನ್ ಆಗಿ ಅದನ್ನು ಖಂಡಿಸಿದ್ರು. ಆದ್ರೆ ಈಗ ಭಾರತ ಹೈಪರ್ಸಾನಿಕ್ ಮಿಸೈಲ್ ಟೆಕ್ನಾಲಜಿಯನ್ನು ಹೊಂದುತ್ತಾ ಇದೆ, ಅದರ ಟೆಸ್ಟ್ ನಡೆಸಿದೆ ಅಂದಾಗ ಅಮೆರಿಕ ಖುಷಿ ಪಡ್ತಾ ಇದೆ. ಅಮೆರಿಕದ ಪತ್ರಿಕೆಗಳಲ್ಲಿ ಅದಕ್ಕೆ ಪೂರಕವಾದಂತಹ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ. ಮಿತ್ರರೇ, ಇದು ಒಂದು ಆ್ಯಂಗಲ್. ಇದಕ್ಕೆ ಇನ್ನೊಂದು ಆ್ಯಂಗಲ್ ಕೂಡ ಇದೆ. ಕೆಲ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಹೀಗೂ ಕೂಡ ಹೇಳ್ತಾರೆ. ಅದೇನು ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಅಸಹಜ ಬೆಳವಣಿಗೆ ಆಗ್ತಾ ಇದೆ. ನಾನು ಯಾಕೆ ಇದನ್ನು ಅಸಹಜ ಬೆಳವಣಿಗೆ ಅಂತಂದರೆ, ಇದು ಅನಿರೀಕ್ಷಿತ. ಅದೇನು ಅಂತಂದರೆ, ಭಾರತ, ಚೈನಾ ಮತ್ತು ರಷ್ಯಾ RIC ಒಂದಾಗುವಂಥ ನಿರೀಕ್ಷೆಗಳು ಹುಟ್ಟಿದಾವೆ. ಆ ರೀತಿಯ ಮಾತುಕತೆಗಳು ನಡೆಯೋದಕ್ಕೆ ಶುರುವಾಗಿದೆ. ಪುನಃ ಇದನ್ನು ಸ್ಥಾಪಿಸ್ತೀವಿ, ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಪರಸ್ಪರ ಅವರವರ ಇಂಟ್ರೆಸ್ಟ್ಗೆ ಅನುಸಾರವಾಗಿ ನಾವು ಒಂದಾಗ್ತೀವಿ ಎನ್ನುವಂಥ ಸಂದೇಶವನ್ನು ಮೂರೂ ದೇಶಗಳು ಕೊಡ್ತಾ ಇದ್ದಾವೆ. ಇದನ್ನ ಅಮೆರಿಕ ಊಹೆ ಕೂಡ ಮಾಡಿರಲಿಲ್ಲ. ಭಾರತ ಮತ್ತು ಚೈನಾದ ಸಂಬಂಧ ಮುಗಿದು ಹೋದ ಅಧ್ಯಾಯ ಅಂತಲೇ ಅಮೆರಿಕ ಭಾವಿಸಿತ್ತು. ಹಾಗಿರಬೇಕು ಅನ್ನುವಂಥದ್ದು ಕೂಡ ಅಮೆರಿಕದ ಇಂಟ್ರೆಸ್ಟ್ ಆಗಿತ್ತು. ಆದರೆ ಅದಕ್ಕೆ ವಿರುದ್ಧವಾದಂತಹ ಬೆಳವಣಿಗೆ ಈಗ ಆಗ್ತಾ ಇದೆಯಲ್ಲ. ಭಾರತ ಮತ್ತು ಚೈನಾದ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಭಾರತ, ಚೈನಾ, ರಷ್ಯಾ ಈ ಮೂರು ದೇಶಗಳು ಒಂದಾಗುವಂತಹ ಸುಳಿವು ಸಿಗ್ತಾ ಇದೆ. ಹೀಗಾಗಿ ಅಮೆರಿಕ ಇದಕ್ಕೆ ಹುಳಿ ಹಿಂಡುವ ಸಲುವಾಗಿ ಭಾರತದ ಮಿಸೈಲ್ ಟೆಕ್ನಾಲಜಿಯನ್ನು ದಿಢೀರಂತ ಕೊಂಡಾಡೋದಕ್ಕೆ ಶುರು ಮಾಡಿದೆ ಅಂತ ಕೆಲ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು, ಇದು ಹೇಗೆ ಸಾಧ್ಯ? ಇಮಾಮ್ ಸಾಬ್ರಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ಮನಸ್ಸಿನಲ್ಲಿ ಅನ್ನಿಸ್ತಾ ಇರಬಹುದು. ಮಿತ್ರರೇ, ನೇರವಾದ ಸಂಬಂಧ ಇಲ್ಲಿದೆ. ಅದು ಹೇಗೆ ಕೇಳಿದ್ರೆ, ಈಗ ಭಾರತದ ಮಿಸೈಲ್ ಟೆಕ್ನಾಲಜಿಯನ್ನು ಅಮೆರಿಕ ಮುಕ್ತ ಕಂಠದಿಂದ ಶ್ಲಾಘಿಸಿ ಅದು ತುಂಬ ಶಕ್ತಿಯುತವಾಗಿದೆ ಅಂತಂದರೆ ತಳಮಳಕ್ಕೊಳಗಾಗುವಂಥದ್ದು ಯಾರು? ಚೈನಾ. ನಿಮಗೆ ನೆನಪಿರಲಿ, ಭಾರತ ಸೈನಿಕವಾಗಿ ಸೂಪರ್ ಪವರ್ ಆಗುವಂತಹದ್ದು ಚೈನಾಗೆ ಸುತಾರಾಮ್ ಇಷ್ಟ ಇಲ್ಲ. ಅದಕ್ಕೆ ಅನೇಕ ಕಾರಣಗಳಿದೆ. ಮೊದಲನೇದಾಗಿ ಭಾರತ ಮತ್ತು ಚೈನಾದ ನಡುವೆ ಇರುವಂತಹ ಸೂಕ್ಷ್ಮ ಗಡಿಗಳು. ಚೈನಾ ನಮ್ಮಿಂದ ಈಗಾಗಲೇ ಅಕ್ಸೈ ಚೀನಾ ಪ್ರದೇಶವನ್ನು ವಶಪಡಿಸಿಕೊಂಡು ಇಟ್ಕೊಂಡಿದೆ. ಅದ್ರ ಬಗ್ಗೆ ಚೈನಾಗೆ ಯಾವತ್ತಿದ್ರೂ ಕೂಡ ಚಿಂತೆ ಇದೆ. ಹಾಗೆ ಟಿಬೆಟ್ ವಿಚಾರದಲ್ಲಿ ಭಾರತದ ನಿಲುವಿನ ಬಗ್ಗೆ ಚೈನಾಗೆ ಒಂದು ಕಳವಳ ಇದ್ದೇ ಇದೆ. ಇದಕ್ಕೆ ಉತ್ತಮ ಉದಾಹರಣೆ ಏನು ಕೇಳಿದ್ರೆ, ಟಿಬೆಟ್ ವಿಚಾರದಲ್ಲಿ ದಲೈ ಲಾಮಾರನ್ನ ಭಾರತ ಯಾವಾಗ ಬೆಂಬಲಿಸುತ್ತೋ ಆಗೆಲ್ಲ ಚೈನಾ ಒತ್ತಡಕ್ಕೊಳಗಾಗುತ್ತೆ. ಬಹಳ ಖಾರವಾದಂತಹ ಸ್ಟೇಟ್ಮೆಂಟ್ಗಳನ್ನೇ ಚೈನಾ ಕೊಡುತ್ತೆ. ಇದರ ಜೊತೆಗೆ ಚೈನಾಗಿರುವ ಇನ್ನೊಂದು ಆತಂಕ ಏನು ಕೇಳಿದ್ರೆ, ಚೈನಾದ ಮುಖ್ಯ ಗುರಿ ಇರುವಂತಹದ್ದು ತೈವಾನನ್ನು ವಶಪಡಿಸಿಕೊಳ್ಬೇಕು ಅಂತ. ಕೆಲವರು ಹೇಳ್ತಾರೆ ಮಿತ್ರರೇ, ಆದಷ್ಟು ಶೀಘ್ರದಲ್ಲೇ ಚೈನಾ ತೈವಾನ್ ಮೇಲೆ ಎರಗಬಹುದು, ಅಂದ್ರೆ ಯುದ್ಧವನ್ನು ಆರಂಭಿಸಬಹುದು ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಚೈನಾಗೆ ಒಂದು ವಿಚಾರ ಗೊತ್ತು, ಒಂದು ವೇಳೆ ತೈವಾನ್ ಮೇಲೆ ಯುದ್ಧವನ್ನು ಆರಂಭಿಸಿದ್ದೇ ಆದರೆ ಈಗ ರಷ್ಯಾಗೆ ಉಕ್ರೇನ್ನಲ್ಲಿ ಯಾವ ಪರಿಸ್ಥಿತಿ ಆಗಿದೆಯೋ ಅದೇ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಇದನ್ನು ಹೇಳಿದಾಗ ಕೆಲವರಿಗೆ ಆಶ್ಚರ್ಯ ಆಗಬಹುದು, ಅದು ಹೇಗೆ ಸಾಧ್ಯ? ತೈವಾನ್ ಒಂದು ಪುಟ್ಟ ದೇಶ, ಅಷ್ಟು ಪುಟ್ಟ ದ್ವೀಪದ ಮೇಲೆ ಇಷ್ಟೊಂದು ದೈತ್ಯ ಸೇನೆ ಹೋಗಿ ಯುದ್ಧವನ್ನು ಆರಂಭಿಸಿದ್ದೆ ಆದರೆ ಅದು ಕೆಲವು ದಿನಗಳ ವಿಚಾರ ಇರಬಹುದು ಅಥವಾ ಕೆಲವು ಗಂಟೆಗಳ ವಿಚಾರ ಇರಬಹುದು ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಬಹುದು. ಆದರೆ ವಿಚಾರ ಹಾಗಲ್ಲ ಮಿತ್ರರೇ. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆರಂಭ ಆದಂತಹ ಸಂದರ್ಭದಲ್ಲೂ ಕೂಡ ನೀವು ಇದೇ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ವಿ. ರಷ್ಯಾಗೆ ಒಂದು ವಾರದ ವಿಚಾರ ಅಥವಾ 15 ದಿನದಲ್ಲಿ ಯುದ್ಧ ಮುಗಿದು ಹೋಗುತ್ತೆ, ಇಡೀ ಉಕ್ರೇನನ್ನು ರಷ್ಯಾ ಕಬ್ಜಾ ಮಾಡಿಕೊಳ್ಳುತ್ತೆ ಅಂತ. ಯುದ್ಧ ಶುರುವಾಗಿ 40 ತಿಂಗಳು ಕಳೆದು ಹೋಗಿದೆ. ಇನ್ನೂ ಕೂಡ ರಷ್ಯಾಗೆ ಯಾವುದೇ ರೀತಿಯಲ್ಲೂ ಯಶಸ್ಸು ಸಿಕ್ಕಿಲ್ಲ. ಒಂದು ಸ್ವಲ್ಪ ಭೂಭಾಗವನ್ನು ಅವರು ವಶಕ್ಕೆ ಪಡೆದಿದ್ದಾರೆ ಅಷ್ಟೇ. ಅಂದರೆ ಪಾಶ್ಚಿಮಾತ್ಯ ದೇಶಗಳು ರಷ್ಯಾವನ್ನು ಉಕ್ರೇನ್ನಲ್ಲಿ ಟ್ರ್ಯಾಪ್ ಮಾಡಿಬಿಟ್ವು. ಅದೇ ರೀತಿಯಾಗಿ ತೈವಾನ್ ಮೇಲೆ ನಾವು ಯುದ್ಧ ಆರಂಭಿಸಿದರೆ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಈ ಎಲ್ಲ ರಾಷ್ಟ್ರಗಳು ಸೇರಿಕೊಂಡು ತೈವಾನ್ನಲ್ಲಿ ನಮ್ಮನ್ನು ಟ್ರ್ಯಾಪ್ ಮಾಡಬಹುದು ಅಂತ ಚೈನಾಗೂ ಕೂಡ ಅನಿಸೋದಕ್ಕೆ ಶುರುವಾಗಿದೆ. ಇಂತಹ ಸಂದರ್ಭದಲ್ಲಿ ಚೈನಾ ಭಾರತದೊಂದಿಗೆ ಯಾವುದೇ ಗಡಿ ಖ್ಯಾತಿಯನ್ನು ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಅದಕ್ಕೆ ಚೈನಾ ಈಗ ಸೂಕ್ಷ್ಮವಾಗಿ ಹೇಳ್ತಾ ಇರುವಂಥದ್ದು, RICಯನ್ನು ಪುನಃ ಗಟ್ಟಿಗೊಳಿಸೋದಕ್ಕೆ ನಾವು ಬದ್ಧರಾಗಿದ್ದೀವಿ, ಭಾರತದೊಂದಿಗೆ ಸಂಬಂಧವನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧ ಇದ್ದೀವಿ, ಯಾವುದೇ ರೀತಿಯ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳನ್ನು ನಾವು ಮುಂದುವರಿಸೋದಕ್ಕೆ ಇಷ್ಟಪಡೋದಿಲ್ಲ, ರಾಜತಾಂತ್ರಿಕವಾಗಿ ಎಲ್ಲವುದನ್ನು ಸರಿ ಮಾಡ್ಕೊಳ್ತೀವಿ. ಈ ರೀತಿಯಾಗಿ ಮೆತ್ತಗಾಗಿ ಚೈನಾ ಮಾತನಾಡ್ತಿರೋದು ಯಾಕೆ? ಇದೇ ಕಾರಣದಿಂದ. ಅಂದರೆ ಭಾರತ ಮತ್ತು ಚೈನಾದ ಗಡಿಯಲ್ಲಿ ಯಾವುದೇ ಟೆನ್ಷನ್ ಇರಬಾರದು. ತೈವಾನ್ ಜೊತೆಗೆ ಚೈನಾ ಯುದ್ಧ ಮಾಡ್ತಿರುವಂತಹ ಸಂದರ್ಭದಲ್ಲಿ ಭಾರತ ಮತ್ತು ಚೈನಾದ ಗಡಿ ಏನಿದೆ ಇದು ಶಾಂತವಾಗಿರಬೇಕು ಅಂತ ಚೈನಾ ಬಯಸುತ್ತೆ. ಈ ವಿಚಾರವನ್ನು ಅಮೆರಿಕ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಅವ್ರೇನು ಬಿಟ್ಟಿರ್ತಾರಾ? ಚೈನಾದ ವೀಕ್ನೆಸ್ ಕೂಡ ಅಮೆರಿಕಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಹೀಗಾಗಿ ಭಾರತ ಈಗ ಹೈಪರ್ಸಾನಿಕ್ ಮಿಸೈಲ್ ಟೆಸ್ಟ್ ನಡೆಸಿದೆಯಲ್ಲ, ಇದ್ರ ಬಗ್ಗೆ ಅಮೆರಿಕ ಒತ್ತಿ ಹೇಳ್ತಾ ಇರುವಂತಹದ್ದು, ಇದು ಟೆಕ್ನಾಲಜಿ ಅದ್ಭುತವಾದಂತಹದ್ದು. ಚೈನಾದ ಮಿಸೈಲ್ ಟೆಕ್ನಾಲಜಿಗೆ ಭಾರತದ ಮಿಸೈಲ್ ಟೆಕ್ನಾಲಜಿ ಸರಿಸಮವಾಗ್ಬಿಟ್ಟಿದೆ ಅಂತ. ಅಂದರೆ ಚೈನಾಗೊಂದು ರೀತಿಯಲ್ಲಿ ಭಾರತದ ಬಗ್ಗೆ ಭಯ ಹುಟ್ಟಬೇಕು. ಈ ರೀತಿಯ ಭಯದ ವಾತಾವರಣ ನಿರ್ಮಾಣ ಆಗಿದ್ದೇ ಆದರೆ ಭಾರತವನ್ನು ಚೈನಾ ಯಾವತ್ತೂ ಕೂಡ ತನ್ನ ಮಿತ್ರ ದೇಶದಂತೆ ಪರಿಗಣಿಸೋದೇ ಇಲ್ಲ. ಎರಡೂ ದೇಶಗಳ ನಡುವೆ ಒಂದು ಸಮನ್ವಯತೆ ಸಾಧ್ಯ ಆಗೋದೇ ಇಲ್ಲ. ಅಮೆರಿಕ ಇದನ್ನು ಬಯಸ್ತಾ ಇದೆ. ಇದೇ ಕಾರಣದಿಂದ ಅವರು ಹೆಚ್ಚೆಚ್ಚು ಭಾರತದ ಮಿಸೈಲ್ ಟೆಕ್ನಾಲಜಿಯ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲದೆ ಹೋದರೆ ಅಮೆರಿಕ ಹೀಗೆಲ್ಲ ಮಾತನಾಡುವಂತಹ ಸ್ಥಿತಿಯಲ್ಲಿ ಈಗಿಲ್ಲ ಅಂತ ಕೆಲ ಜಿಯೋಪೊಲಿಟಿಕಲ್ ಥಿಂಕರ್ಸ್ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಮಿತ್ರರೇ, ಇದು ಸಂಪೂರ್ಣವಾಗಿ ಸುಳ್ಳು, ಇದರಲ್ಲೇನು ಸತ್ಯಾಂಶ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಮೆರಿಕ ಎಂತಹ ಊಸರು ಬಳ್ಳಿ ಅಂತ ಇಡೀ ಜಗತ್ತಿಗೆ ಗೊತ್ತು, ಅದರಲ್ಲೂ ಭಾರತಕ್ಕೆ ತುಂಬ ಚೆನ್ನಾಗಿ ಗೊತ್ತು.
ಅದೇನೇ ಇರಲಿ, ಭಾರತ ಈಗ ಯಾವ ಮಿಸೈಲ್ ಟೆಸ್ಟ್ ನಡೆಸಿದೆ? ಅಮೆರಿಕವೇ ಹೊಗಳಬೇಕು ಅಂತಂದ್ರೆ ಅಲ್ಲೇನೋ ಒಂದು ಟೆಕ್ನಾಲಜಿ ಇರಬೇಕಲ್ವಾ? ಅಂತಹ ಯಾವ ಟೆಕ್ನಾಲಜಿಯಲ್ಲಿ ಭಾರತಕ್ಕೆ ಯಶಸ್ಸು ಸಿಕ್ಕಿದೆ ನೋಡೋದಾದ್ರೆ, ಸದ್ಯ ಮಿತ್ರರೇ, ಭಾರತ ಹೈಪರ್ಸಾನಿಕ್ ಮಿಸೈಲ್ ಟೆಸ್ಟ್ ಅನ್ನು ನಡೆಸಿರುವಂತಹದ್ದು. ಅದರ ಹೆಸರು LDHCM ಅಂತ. DRDOದ ಪ್ರಾಜೆಕ್ಟ್ ವಿಷ್ಣು ಅಡಿಯಲ್ಲಿ ಈ ಟೆಸ್ಟ್ ಅನ್ನು ನಡೆಸಲಾಗಿದೆ. ಈ LDHCM ಇದೆಯಲ್ಲ, ಇದು 1500 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಇದೊಂದು ಹೈಪರ್ಸಾನಿಕ್ ಮಿಸೈಲ್. ಇವತ್ತು ವಿಶ್ವದಲ್ಲಿ ಹೈಪರ್ಸಾನಿಕ್ ಮಿಸೈಲ್ ಟೆಕ್ನಾಲಜಿಯನ್ನು ಹೊಂದಿರುವಂತಹದ್ದು ರಷ್ಯಾ ಮತ್ತು ಚೀನಾ ಮಾತ್ರ. ಚೈನಾ ಬಳಿಯಲ್ಲಿ DF-17 ಅನ್ನುವಂಥ ಹೈಪರ್ಸಾನಿಕ್ ಮಿಸೈಲ್ ಇದೆ. ಇದು ಶಬ್ದಕ್ಕಿಂತಲೂ ಕೂಡ 6-8 ಪಟ್ಟು ವೇಗವಾಗಿ ಚಲಿಸುವಂಥ ಸಾಮರ್ಥ್ಯ ಇರುವ ಮಿಸೈಲ್. ಸದ್ಯ ಭಾರತದ ಈ LDHCM ಇದೆಯಲ್ಲ, ಇದು ಮಾರ್ಕ್ 8 ಸ್ಪೀಡ್ನಲ್ಲಿ ಸಾಗುತ್ತೆ. ಅಂದರೆ ಇದನ್ನು ಲಾಂಚ್ ಮಾಡಿದ ಬಳಿಕ ಇದನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಳಿಯಲ್ಲಿ S-400 ಇರಲಿ, ಅಮೆರಿಕದ THAAD ಇರಲಿ, ಅಥವಾ ಪೇಟ್ರಿಯಾಟ್ ಇರಲಿ, ಯಾವುದೇ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದನ್ನು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಇದು ಲಾಂಚ್ ಆಯಿತು ಅಂತಂದರೆ ಹಿಟ್ ಆಯಿತು ಅಂತಲೇ ಅರ್ಥ. ಹೀಗಾಗಿ ಹೈಪರ್ಸಾನಿಕ್ ಮಿಸೈಲ್ಗೆ ಅಮೆರಿಕವೂ ಹೆದರುತ್ತೆ, ಚೈನಾವೂ ಹೆದರುತ್ತೆ, ರಷ್ಯಾ ಕೂಡ ಹೆದರುತ್ತೆ. ಯಾಕೆಂದರೆ ಇದನ್ನು ತಡೆಯುವಂತಹ ಯಾವುದೇ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಲ್ವಲ್ಲ. ಹೀಗಾಗಿ ಸದ್ಯ ಭಾರತಕ್ಕೆ ಈ ಟೆಕ್ನಾಲಜಿ ಸಿದ್ಧಿಸಿದೆ ಅನ್ನುವಂಥದ್ದು ಸಹಜವಾಗಿ ಚೈನಾಗೆ ಟೆನ್ಷನ್ ಇರುತ್ತೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿರುವಂತಹ ಅಮೆರಿಕ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಚೈನಾಗೆ ಇನ್ನಷ್ಟು ಬೆದರಿಸುವ ಕೆಲಸ ಮಾಡ್ತಾ ಇದೆ. ಮಿತ್ರರೇ, ಮಿಸೈಲ್ ಟೆಕ್ನಾಲಜಿಯಲ್ಲಿ ಭಾರತ ತುಂಬಾ ಮುಂದಿದೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಡಿ. ಭಾರತ ಇವತ್ತು ಕೆಲ ವಿಚಾರಗಳಲ್ಲಿ ಚೈನಾಗಿಂತ ಹಿಂದಿರಬಹುದು. ಇವತ್ತು ಜೆಟ್ ಇಂಜಿನ್ ವಿಚಾರದಲ್ಲೂ ಕೂಡ ಭಾರತ ಹಿಂದೆ ಬಿದ್ದುಬಿಟ್ಟಿದೆ. ಚೈನಾ ಇವತ್ತು 5th ಜನರೇಷನ್ ಫೈಟರ್ ಜೆಟ್ ಅನ್ನು ರೆಡಿ ಮಾಡಿದೆ, 6th ಅನ್ನು ಕೂಡ ನಾವು ಡೆವಲಪ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಭಾರತಕ್ಕೆ ಇನ್ನೂ ಓನ್ ಆದಂತಹ ಒಂದು ಜೆಟ್ ಇಂಜಿನ್ ಅನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಈ ಎಲ್ಲ ವಿಚಾರದಲ್ಲಿ ಭಾರತ ಚೈನಾಗಿಂತ ತುಂಬಾ ಹಿಂದಿದೆ. ಆದರೆ ಮಿಸೈಲ್ ಟೆಕ್ನಾಲಜಿ ಇದೆಯಲ್ಲ, ಇದರಲ್ಲಿ ಚೈನಾಗಿಂತಲೂ ಕೂಡ ಭಾರತ ಯಾವುದರಲ್ಲೂ ಹಿಂದಿಲ್ಲ. ಈ ವಿಚಾರವನ್ನು ಅಮೆರಿಕ ಏನು ಹೇಳಬೇಕಾಗಿಲ್ಲ. ಈ ವಿಚಾರ ಸ್ವತಃ ಚೈನಾಗೂ ಕೂಡ ಗೊತ್ತು. ಭಾರತದ ಬ್ರಹ್ಮೋಸ್ ಬಗ್ಗೆಯೇ ಚೈನಾಗೆ ತುಂಬಾ ಕಳವಳ ಇದೆ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಬ್ರಹ್ಮೋಸ್ ಯಾವ ರೀತಿಯಾಗಿ ಧ್ವಂಸ ಮಾಡಿತು ಅಂತ ನಿಮಗೆಲ್ಲ ಗೊತ್ತು. ಈ ಆಪರೇಷನ್ ಸಿಂಧೂರ ನಡೆಯೋದಕ್ಕಿಂತಲೂ ಮುಂಚಿತವಾಗಿ ಬ್ರಹ್ಮೋಸ್ನ ತಾಕತ್ನ ಬಗ್ಗೆ ಚೈನಾಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅವರು ರಷ್ಯಾದಿಂದ ಈ ಟೆಕ್ನಾಲಜಿಯನ್ನು ಕದಿಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ಇದುವರೆಗೆ ಚೈನಾಗದು ಸಾಧ್ಯ ಆಗಿಲ್ಲ. ನಮ್ಮ ಸೂಪರ್ಸಾನಿಕ್ ಮಿಸೈಲ್ ಬಗ್ಗೆಯೇ ಚೈನಾ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದೆ. ಇನ್ನು ಭಾರತ ಏನಾದರೂ ಹೈಪರ್ಸಾನಿಕ್ ಮಿಸೈಲ್ ಅನ್ನು ಟೆಸ್ಟ್ ಮಾಡಿದೆ, ಅದರಲ್ಲಿ ಯಶಸ್ಸು ಸಿಕ್ಕಿದೆ ಅಂತಂದ್ರೆ ಚೈನಾಗೆ ಹೆದರಿಕೆ ಆಗದೇ ಇರುತ್ತಾ? ಬ್ರಹ್ಮೋಸ್ಗಿಂತಲೂ ಕೂಡ 2-3 ಪಟ್ಟು ಶಕ್ತಿಶಾಲಿಯಾದಂತಹದ್ದು, ಬ್ರಹ್ಮೋಸ್ಗಿಂತಲೂ 2-3 ಪಟ್ಟು ಹೆಚ್ಚು ವೇಗವಾಗಿ ಸಾಗುವಂಥ ಸಾಮರ್ಥ್ಯ ಇರುವಂತಹ ಮಿಸೈಲ್ ಅದು. ಮಿತ್ರರೇ, ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.